ಈಗ ಒಂದು ಕಾರ್ಯಕ್ರಮಕ್ಕೆ ನಾನು ವಿದ್ಯುಕ್ತವಾಗಿರ್ತಕ್ಕಂಥ ಚಾಲನೆ ನೀಡ್ತಾ ಇದ್ದೇನೆ. ಕಾರ್ಯಕ್ರಮದ ಮೊಟ್ಟ ಮೊದಲ ಕಾರ್ಯಕ್ರಮ ಪ್ರಾರ್ಥನೆ ನಮ್ಮ ಸಂಗೀತ ಬಳಗದಿಂದ. ಕನಕದಾಸರಿಗೆ ಕೋಟಿ ಕೋಟಿ ನಮನ. ದಾನ ಸಾಹಿತ್ಯದಲ್ಲಿ ಗೆದ್ದರು ಜನಮನ. ಕುರುಬರ ಕಣ್ಮಣಿ ನೀನ ಓ ಬಡಗಮನಿನ್ನ ಜನ್ಮಸ್ಥಾನ. ಕನಕದಾಸರಿಗೆ ಕೋಟಿ ಕೋಟಿ ನಮನ. ದಾನ ಸಾಹಿತ್ಯದಲ್ಲಿ ಗೆದ್ದರು ಜನ್ಮನ. ಕುರುಬರ ಕಣ್ಮಣಿ ನೀನ ಓ ಬಡಗಡ ನಿನ್ನ ಜನ್ಮಸ್ಥಾನ. ತಂದೆ ವೀರಪ್ಪ ತಾಯಿ ಬಚ್ಚಮ್ಮನವ್ರ ಎಷ್ಟೋ ಜನ್ಮ ಪುಣ್ಯ ಮಾಡಿ ನಿನ್ನ ಹೆತ್ತಿಯರು. ಮೂಲ ಹೆಸರು ತಿಮ್ಮಪ್ಪ ಇತ್ತು ನಮ್ಮಪ್ಪ. ಕುರುಬರ ಪ್ರೀತಿಯ ನೀನು ಬೆಳಗಿಗೆ ಮನುಕುಲ ತಿಳಿದವನು ವರದಿಂದ ಗುರುವಾಗಿ ಬಂದವನು. ಮನುಕುಲವೂ ತಿಳಿದವನು ಹೊರಗೋ ಗುರುವಾಗಿ ಬಂದವನು. ಕನಕದಾಸರಿಗೆ ಕೋಟಿ ಕೋಟಿ ನಮನ. ದಾನ ಸಾಹಿತ್ಯದಲ್ಲಿ ಗೆದ್ದರು ಜನಮನ. ಕುರುಬರ ಕಣ್ಮಣಿ ತಂದೆಯು ನೀನ ಬಡಗ್ರಮ ನಿನ್ನಯ ಜನ್ಮಯ ಸ್ಥಾನ. ಕುರುಬರ ಕಣ್ಮಣಿ ನೀನ ಬಡಗ್ರಮ ಜನ್ಮಯ ನಿನ್ನಯ ಸ್ಥಾನ. ಕನಕದಾಸರನ್ನ ಕುರಿತು ಪ್ರಾರ್ಥನೆಯನ್ನ ಆಡಿರ್ತಕ್ಕಂಥ ನಮ್ಮ ಸಂಗೀತ ಬಳಗಕ್ಕೆ ವೇದಿಕೆ ಮುಖ್ಯನ ಹೃದಯಪೂರ್ವಕ ನಮನ ಸಲ್ಲಿಸುತ್ತಾ, ಈಗ ಈ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮಾಲಾರ್ಪಣೆ ಕಾರ್ಯಕ್ರಮ. ಮೊಟ್ಟ ಮೊದಲಿಗೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೀ ವಿಠ್ಠಲ ಬೀರದೇವರಿಗೆ ಈ ಒಂದು ನಾಟ್ಯ ಸಂಘದ ಮಾಲಕರಾದ ಶ್ರೀ ಮಂಜುನಾಥ್ ಸನ್ನಕ್ಕಿ ಅವರಿಂದ ಮಾಲಾರ್ಪಣೆ. ನಮಸ್ಕಾರ ನಿನಗೆ ಭಾಸ್ಕರ. ಹೆಗಡೆ ಇನ್ನೋರ್ವ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಹೆಗಡೆ ಬಂಧುಗಳಿಗೆ ಶ್ರೀ ಯಲ್ಲಪ್ಪ ಸನ್ನಕ್ಕಿ ಅವರಿಂದ ಮಾಲಾರ್ಪಣೆ. ನಿನ್ನಂತಾಗಬೇಕು ಕನಕ ನಿನ್ನಂತ. ಇನ್ನೊಬ್ಬರು ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೀ ಪುಂಡಲಿಕ್ ದೇವಋಷಿ ಅವರಲ್ಲಿಗೆ ಶ್ರೀ ಸಿದ್ದಪ್ಪ ಉಳಗದವರಿಂದ ಮಾಲಾರ್ಪಣೆ. ನಿನ್ನಂತಾಗಬೇಕು ಕನಕ. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ರಾಜೇಂದ್ರ ಸನ್ನಕ್ಕಿ ಅವರಿಗೆ ಶ್ರೀ ಕರೆಪ್ಪ ಧೂಳಪ್ಪನವರಿಂದ ಮಾಲಾರ್ಪಣೆ. ಯಾರೇ ಬಂದರು ಎದುರಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಈ ಸಮಾರಂಭದ ಮುಖ್ಯ ಸಿದ್ದಪ್ಪ ಉಳುವರದ ಮಾಲಾರ್ಪಣೆ. ಯಾರೇ ಬಂದರು ಎದುರಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಯಾರೇ ಬಂದರು ಎದುರಾರೇ. ಈ ಸಮಾರಂಭದ ಮುಖ್ಯ ಅತಿಥಿಯಾದಂತಹ ಶ್ರೀ ಎಂ ಮೂಡಿ ನಿವೃತ್ತ ಶಿಕ್ಷಕರು ಇವರಿಗೆ ಶ್ರೀ ಮಲ್ಲಪ್ಪ ಸನ್ನಕ್ಕಿಯವರಿಂದ ಮಾಲಾರ್ಪಣೆ. ಕರುನಾಡ ತಾಯಿ ಸದಾ ಚಿನ್ಮಯಿ. ಕರುನಾಡ ತಾಯಿ ಸದಾ ಚಿನ್ಮಯಿ. ಕೌಜಿಲಿಯ ಗ್ರಾಮ ಪಂಚಾಯತ್ ಸದಸ್ಯರಾದ ಯುವ ದುಂಡರಾದ ಶ್ರೀ ಶಂಕರ್ ಜ್ಯೋತಿರ್ ಅವರಿಗೆ ಶ್ರೀ ಲಕ್ಷ್ಮಣ್ ಹಳ್ಳೂರ್ ಅವರಿಂದ ಮಾಲಾರ್ಪಣೆ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ. ಕೌಜಿಲಿಗಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪ್ರಥಮ ಪ್ರಜೆ ಶ್ರೀ ಅಶೋಕ್ ಉದ್ದಪ್ಪನವರು ಅವರಿಗೆ ಶ್ರೀ ಕೆಂಪಣ್ಣ ಕುರುಗುಂದ್ ಅವರಿಂದ ಮಾಲಾರ್ಪಣೆ. ಕರುನಾಡ ತಾಯಿ ಸದಾ ಚಿನ್ಮಯಿ. ಕರುನಾಡ ತಾಯಿ. ರಮೇಶ್ ಸನ್ನಕ್ಕಿ ಅವರಿಂದ ಮಾಲಾರ್ಪಣೆ. ಕೌಜಿಲಿಗೆಯ ಹಿರಿಯರು
ಅರ್ಬನ್ ಬ್ಯಾಂಕಿನ ಮಾಜಿ ನಿರ್ದೇಶಕರಾದ ಶ್ರೀ ಡಿ ಗಾಣಿಗೇರ್ ಅವರಿಗೆ ನಮ್ಮ ವಿಠಲ್ ಸನ್ನಕೇರಿಂದ ಮಾಲಾರ್ಪಣೆ. ವೀರಧೀರರಾಳಿದ ನಾಡು ನಮ್ಮದು. ಕೌಜಲಗಿ ಅರ್ಬನ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಿರಿಯರಾಗಿದ್ದ ಶ್ರೀ ಎಂ ಎನ್ ಶಿವನ್ಮಾರಿ ಅವರಿಗೆ ಶ್ರೀ ಮಹಾದೇವ ಸನ್ನಕೇರಿಂದ ಮಾಲಾರ್ಪಣೆ. ಶಾಂತಿ ಮಂತ್ರ ಪಾಡಿದ ಬೇಡಿ ನಮ್ಮದು. ಲಕ್ಷ್ಮಣ್ ಹಳ್ಳೂರ್ ಅವರಿಂದ ಮಾಲಾರ್ಪಣೆ. ಲಕ್ಷ್ಮಣ್ ಹಳ್ಳೂರಿಂದ ಮಾಲಾರ್ಪಣೆ. ರಾಜು ಹಳ್ಳೂರ್. ಕೌಜಲಗಿಯ ಇನ್ನೋರ್ವ ಹಿರಿಯರು PKPS ನ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಗಂಗಾಧರ್ ಲೋಕನ್ ಅವರಿಗೆ ಬಸವರಾಜ್ ಸನ್ನಕೇರಿಂದ ಮಾಲಾರ್ಪಣೆ. ನಮ್ಮೂರ ಹಿರಿಯರಾಗಿರ್ತಕ್ಕಂಥ ಶ್ರೀ ಪಕ್ಕೀರಪ್ಪ ಪೂಜನ್ನವರ್ ಉಪಾಧ್ಯಕ್ಷರು PKPS ಕೌಜಲಗಿ ಅವರಿಗೆ ಮಾಂತು ಕೋಟಿನ್ ತೋಡರಿಂದ ಮಾಲಾರ್ಪಣೆ. ಕೌಜಲಗಿಯ ತಾಲೂಕ್ ಪಂಚಾಯತಿಯ ಮಾಜಿ ಸದಸ್ಯರು ಹಿರಿಯರಾಗಿದ್ದ ಶ್ರೀ ಶಾಂತಪ್ಪನ ಹಿರೇಮೇತ್ರಿ ಅವರಿಗೆ ಲೋಹಿತ್ ಚಿಪ್ಪಲಕಟ್ಟಿಯಿಂದ ಮಾಲಾರ್ಪಣೆ. ಕೌಜಲಗಿಯ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಯುವ ದುಂಡ್ರಾದ ಬಸವರಾಜ್ ಭೂತನ್ ಅವರವರಿಗೆ ಮುತ್ತು ಮಿರ್ಜಿಯವರಿಂದ ಮಾಲಾರ್ಪಣೆ. ಕೌಜಲಗಿ ಅರ್ಬನ್ ಬ್ಯಾಂಕಿನ ನಿರ್ದೇಶಕರಾದ ಶ್ರೀ ಲಾಡ್ಖಾನ್ ಮುಲ್ತಾನಿ ಅವರಿಗೆ ವಿಠಲ್ ಸನ್ನಕೇರಿಂದ ಮಾಲಾರ್ಪಣೆ. ಯುವ ದುಂಡ್ರಾದ ರಮೇಶ್ ಧೋನಿ ಅವರಿಗೆ ಸಾರಿ ಅಕ್ಬರ್ ಮುಲ್ತಾನಿ ಸರ್. ರಮೇಶ್ ಧೋನಿ ಅವರಿಗೆ ತುಕಾರಾಮ್ ಹಳ್ಳೂರ್ ಅವರಿಂದ ಮಾಲಾರ್ಪಣೆ. ನಮ್ಮೂರಿನ ಹಿರಿಯರು ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದ ಶ್ರೀ ಬಸಪ್ಪ ದಳವಾಯಿ ಅವರಿಗೆ ಅಭಿಷೇಕ್ ಸನ್ನಕ್ಕಿ ಅವರಿಂದ ಮಾಲಾರ್ಪಣೆ. ನಮ್ಮೂರಿನ ಯುವ ದುರ್ಣರು ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ಹಾಸಿಂ ಸಾಬ್ ನಗಾರ್ಚಿ ಅವರಿಗೆ ಮಹಾಂತೇಶ್ ಸನ್ನಕ್ಕಿಯವರಿಂದ ಮಾಲಾರ್ಪಣೆ. ಮಹಾಂತೇಶ್ ಕೋಟಿನ್ ತೋಡರಿಂದ ಮಾಲಾರ್ಪಣೆ. ಮಹಾಂತೇಶ್ ಸನ್ನಕ್ಕಿ ಅವರಿಂದ ಹಾಸಿಂ ನಗಾರ್ಚಿ ಅವರಿಗೆ ಮಾಲಾರ್ಪಣೆ. ನಮ್ಮೂರಿನ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪ್ರಶಾಂತ್ ಸನ್ನಕ್ಕಿ ಅವರಿಗೆ ಮಹಾಂತೇಶ್ ಕೋಟಿನ್ ತೋಟ ಅವರಿಂದ ಮಾಲಾರ್ಪಣೆ. ಕೌಜಲಗಿಯ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದ ಶ್ರೀ ಶಿವಪ್ಪ ಭಜಂತ್ರಿ ಅವರಿಗೆ ವಿಠಲ್ ಜಡಗಾಪುರದಿಂದ ಮಾಲಾರ್ಪಣೆ. ಕ್ರಿಯಾಶೀಲ ಶಿಕ್ಷಕರು ಯುವ ದುಂಡ್ರಾದ BL ಹುಂಡ್ರದಾರ್ ಅವರಿಗೆ ಸಿದ್ದಪ್ಪ ಕಾರಣ ಅವರಿಂದ ಮಾಲಾರ್ಪಣೆ. ಸುಲೇಮಾನ್ ಮುಲ್ತಾನಿ ಅವರು ವೇದಿಕೆ ಬರಬೇಕು. ಸುಲೇಮಾನ್ ಮುಲ್ತಾನಿ ಕರ್ನಾಟಕ ಪಬ್ಲಿಕ್ ಶಾಲೆಯ SDMC ಅಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ಶ್ರೀ SP ಹಳ್ಳೂರ್ ಅವರಿಗೆ ಬಸವರಾಜ್ ಸನ್ನಕ್ಕಿಯವರಿಂದ ಮಾಲಾರ್ಪಣೆ. ಕೌಜಲಗಿಯ ಯುವ ದುರ್ಣರು PKPS ನ ಮಾಜಿ ನಿರ್ದೇಶಕರಾದ ಶ್ರೀ ಬಸವರಾಜ್ ಜೋಗಿ ಅವರಿಗೆ ಮಹಾದೇವ್ ಸಕ್ರೆಪುರದಿಂದ ಮಾಲಾರ್ಪಣೆ. ಯುವ ದುಡ್ಡರಾದ ಹುಲಗಣ್ಣವರವರಿಗೆ ಮುತ್ತು ಮಿರ್ಜಿಯವರಿಂದ ಮಾಲಾರ್ಪಣೆ. ಕಿಲಾರಿ ಅವರಿಗೆ ಮುತ್ತು ಮಿರ್ಜಿಯಿಂದ ಮಾಲಾರ್ಪಣೆ. ಸುರೇಶ್ ಕಿಲಾರಿ ಈಗ ತಾನೇ ಆಗಮಿಸಿರ್ತಕ್ಕಂಥ ನಮ್ಮೂರಿನ ಹಿರಿಯರು
ಅರ್ಬನ್ ಬ್ಯಾಂಕಿನ ನಿರ್ದೇಶಕರು ಮಾಜಿ ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸುಭಾಷ್ ಕೌಜಿ ಅವರನ್ನ ಸಮಾರಂಭಕ್ಕೆ ಹಾರ್ದಿಕವಾದ ಸ್ವಾಗತ ಕೋರ್ತಾ ರಾಜು ಹಳ್ಳೂರ್ ಅವರನ್ನ ಮಾಲಾರ್ಪಣೆ. ಇನ್ನೋರ್ವ ಅರ್ಬನ್ ಬ್ಯಾಂಕಿನ ನಿರ್ದೇಶಕರಾದ ಶ್ರೀ ರಮೇಶ್ ಪರು ಶೆಟ್ಟಿ ಅವರನ್ನ ಹಾರ್ದಿಕವಾದ ಸ್ವಾಗತ ಕೋರುತ್ತಾ ಅವರಿಗೆ ಮುತ್ತಪ್ಪ ಧೂಳಪ್ಪನವರಿಂದ ಮಾಲಾರ್ಪಣೆ. ಈ ಸಮಾರಂಭದ ಮುಖ್ಯ ಅತಿಥಿಗಳಾದ ರಮೇಶ್ ಸನ್ನಕ್ಕಿ ಅವರಿಗೆ ಪುಂಡ್ಲಿಕ್ ಕೋಟಿಂದವರಿಂದ ಮಾಲಾರ್ಪಣೆ. ಆಮೇಲೆ ರಮೇಶ್ ಸನ್ನಕ್ಕಿ ಅವರಿಗೆ ಭಾಗ್ಯೇಶ್ ಸನ್ನಕ್ಕಿ ಅವರಿಗೆ ಮಾಲಿ ಕೊಡ್ರಿ. ಅವ್ರು ರಮೇಶ್ ಒಂದು ಹಾಕ್ರಲ್ಲಿ, ರಮೇಶ್ ಒಂದು ಹಾಕಲ್ಲಿ. ಇಲ್ಲಿಯವರೆಗೆ ಉದ್ಘಾಟನಾ ಕಾರ್ಯಕ್ರಮದ ಈ ಒಂದು ಹಿರಿಯರಾಗಿದ್ದ ಶ್ರೀ ಬಸವರಾಜ್ ಗುದ್ಗಾಪುರನ ಹಾರ್ದಿಕವಾದ ಸ್ವಾಗತ ಕೋರುತ್ತಾ ಅವರಿಗೆ ರಾಜು ಹಳ್ಳೂರವರಿಂದ ಮಾಲಾರ್ಪಣೆ. ಈ ಸಮಾರಂಭದ ಸಂಗೀತ ಸೇವೆ ನೀಡ್ತಕ್ಕಂಥ ಸಂಗೀತ ಸೇವೆ ಬಳಗಕ್ಕೆ ಮಾಲಕರಿಂದ ಮತ್ತು ನಾಟ್ಯ ಸಂಘದಿಂದ ಮಾಲಾರ್ಪಣೆ. ರಮೇಶ್ ಧೋನಿ ಮತ್ತು ಬಡವರು ಹಾಕಿರೋ ಯಲ್ಲಪ್ಪ ಸನ್ನಕ್ಕೆ ಮಾಲಾರ್ಪಣೆ. ಎರಗನವಿ ಸರ್ಗೆ ಅವ್ರಿಗಿಬ್ಬರು ಹಾಕಿರಲ್ಲಿ. ಇಲ್ಲಿಯವರೆಗೆ ಅಲ್ಲಿ ಹಾಕ್ರಲ್ಲಿ ಸಂಗೀತ ಬಳಗ. ಅಲ್ಲಿಯವರೆಗೆ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತ ಕೋರಿರ್ತಕ್ಕಂಥ ಎಲ್ಲ ನಮ್ಮ ಯುವ ಮಿತ್ರರಿಗೆ ಹೃದಯಪೂರ್ವಕ ಸ್ವಾಗತ ಕೋರುತ್ತಾ ಇನ್ನು ಮೇಲೆ ಉದ್ಘಾಟನಾ ಕಾರ್ಯಕ್ರಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರು ಮತ್ತು ವಿಠಲ ದೇವರೇಶ್ವರಿಂದ ಉದ್ಘಾಟನಾ ಕಾರ್ಯಕ್ರಮ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿಠಲ ದೇವರೇಶ್ವರ ಡಾಕ್ಟರ್ ರಾಜೇಂದ್ರ ಸನ್ನಕ್ಕಿ ಅವರು, ಶ್ರೀ MN ಶಿವನ್ಮಾರಿ ಗಾನಿಗೇರ್ ಅವರು ಮತ್ತು ಗಂಗಾಧರ್ ಲೋಕನ್ ಅವರು, ಮೋಡಿ ಸರ್, ಶಂಕರ್ ಜ್ಯೋತ್ನವರ್, ಅಶೋಕ್ ಉದ್ದಾಪುರವರು ಎಲ್ಲರೂ ಜಂಟಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಬೇಕು. ಉದ್ಘಾಟನೆ ನಾಟಕದ ಮಾಲಕರಾಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಸನ್ನಕ್ಕಿ ಅವರಿಗೆ ಮಂಜುನಾಥ್ ಸನ್ನಕ್ಕಿ ಹಾಗೂ ಮಲ್ಲಪ್ಪ ಸನ್ನಕ್ಕಿ ಅವರಿಗೆ ಯಲ್ಲಪ್ಪ ಸನ್ನಕ್ಕಿ ಮತ್ತು ಸಿದ್ದಪ್ಪ ಉಳಗದವರ್, ಲಕ್ಷ್ಮಣ್ ಹಳ್ಳೂರ್ ಇವರೆಲ್ಲರಿಗೂ ಮಾಲಾರ್ಪಣೆ ಕಾರ್ಯಕ್ರಮ. ಕರುನಾಡಿ ಕೈಶಾಚಿದೆ ನೋಡಿ ಹಸಿರುಗಳಿ ಜ್ಯೋತಿ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿರ್ತಕ್ಕಂಥ ಶುಭವನ್ನ ನಮ್ಮ ಹಿರಿಯರು ಮತ್ತು ಈ ಸಮಾರಂಭದ ದಿವ್ಯ ಸಾನ್ನಿಧ್ಯ ದೇವಋಷಿ ಅವರು ಮಾಡ್ತಿದ್ದಾರೆ. ಕಲ್ಯಾಣವೆಂಬ ಪನತಿಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪನತಿಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪನತಿಯಲ್ಲಿ ಭಕ್ತಿರಸವೆಂಬ
ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಹೃದಯಪೂರ್ವಕ ನಮನಗಳು. ಈಗ ಈ ಸಮಾರಂಭದ ಮಾಲಕರಾಗಿರ್ತಕ್ಕಂಥ ಮಂಜುನಾಥ್ ಸನ್ನಕ್ಕಿ ಅವರಿಗೆ, ಲಕ್ಷ್ಮಣ ಹಳ್ಳೂರ್ ಅವರಿಗೆ, ರಮೇಶ್ ಜೋನಿಯವರಿಂದ ಮಾಲಾರ್ಪಣೆ. ಅದ್ರ ಜೊತೆಯಾಗಿ ಸಿದ್ದಪ್ಪ ಉಳುಗದವರಿಗೆ ಮಾಲಾರ್ಪಣೆ, ಯಲ್ಲಪ್ಪ ಸನ್ನಕ್ಕಿ ಅವರಿಗೆ, ಮಲ್ಲಪ್ಪ ಸನ್ನಕ್ಕಿ ಅವರಿಗೆ, ಕರೆಯಪ್ಪ ತೂಳಪ್ಪನವರವರಿಗೆ ಮಾಲಾರ್ಪಣೆ. ಮಂಜುನಾಥ್ ಸನ್ನಕ್ಕಿ, ಸಿದ್ದಪ್ಪ ಉಳುಗದವರ್, ಯಲ್ಲಪ್ಪ ಸನ್ನಕ್ಕಿ, ಕರೆಯಪ್ಪ ತೂಳಪ್ಪನವರ್, ಮಲ್ಲಪ್ಪ ಸನ್ನಕ್ಕಿ, ಲಕ್ಷ್ಮಣ್ ಹಳ್ಳೂರ್ ಇವರಿಗೆ ಮಾಲಾರ್ಪಣೆ. ಇವತ್ತು ಸಂತ ಕನಕದಾಸರ 537ನೇ ಕನಕ ಜಯಂತಿ ಪ್ರಯುಕ್ತ ಕನಕದಾಸರ ಭಾವಚಿತ್ರಕ್ಕೆ ನಮನವನ್ನ ಸಲ್ಲಿಸತಕ್ಕಂಥ ಕಾರ್ಯಕ್ರಮ. ದಯಮಾಡಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರು ಆ ಭಾವಚಿತ್ರಕ್ಕೆ ನಮನವನ್ನ ಸಲ್ಲಿಸಬೇಕೆಂದು ಅಲ್ಲಿ ಹೋಗ್ಬೇಕು. ಅಲ್ಲಿ ಬೂದಿಂಗಡಿ ಐತಿ, ನೀವು ಹಾಡಾಡ್ತೀರಿ. ದಯಮಾಡಿ ಡಾಕ್ಟರ್ ರಾಜೇಂದ್ರ ಸನ್ನಕ್ಕಿ ಅವರು ಮತ್ತು ಎಲ್ಲ ನಮ್ಮ ಹಿರಿಯರು ಆ ಒಂದು ಭಾವಚಿತ್ರಕ್ಕೆ ನಮನವನ್ನು ಸಲ್ಲಿಸಬೇಕು. ಅದಾದ ನಂತರ ನಮ್ಮ ನಾಟ್ಯ ಸಂಘದಿಂದ ಕನಕ ಜಯಂತಿ ಪ್ರಯುಕ್ತ ಒಂದು ಹಾಡು ಅವರ ಪ್ರಯುಕ್ತ ಸಮಸ್ತ ಕೌಜಲ್ಗಿ ಗ್ರಾಮದ ಶ್ರೀ ವಿಠಲ್ ಬೀರದೂರು 26ನೇ ಜಾತ್ರಾ ಮಹೋತ್ಸವಕ್ಕೆ ಹಾಗೂ ಭಕ್ತ ಕನಕದಾಸರ 537ನೇ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈಗ ಭಕ್ತದಾಸರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವುದರ ಮೂಲಕ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಒಂದು ಭಕ್ತಿ ಗೀತೆಯೊಂದಿಗೆ. ಕರುನಾಡ ಕಂಡ ಶ್ರೇಷ್ಠ ರತ್ನ ಕನಕದಾಸ, ಕರುನಾಡ ಕಂಡ ಶ್ರೇಷ್ಠ ರತ್ನ ಕನಕದಾಸ, ಮಾಡುವೇನು ನಿನ್ನಯ ಜ್ಞಾನ ಕೊಡ ನನಗವರ ಕರುಣ, ಮಾಡುವೇನು ನಿನ್ನಯ ಜ್ಞಾನ ಕೊಡ ನನಗವರ ಕರುಣ, ಕರುನಾಡ ಕಂಡ ಶ್ರೇಷ್ಠ ರತ್ನ ಕನಕದಾಸ, ಕರುನಾಡ ಕಂಡ ಶ್ರೇಷ್ಠ ರತ್ನ ಕನಕದಾಸ. ಹಾವೇರಿ ಜಿಲ್ಲೆ ಒಳಗ ಬಾಡ ಎಂಬ ಗ್ರಾಮದಾಗ, ಹಾವೇರಿ ಜಿಲ್ಲೆ ಒಳಗ ಬಾಡ ಎಂಬ ಗ್ರಾಮದಾಗ, ತಂದೆ ಬಿರಪ್ಪ ತಾಯಿ ಬಚ್ಚಮನ, ತಂದೆ ಬಿರಪ್ಪ ತಾಯಿ ಬಚ್ಚಮನ ಉದರದಲ್ಲಿ ಜನಿಸಿದ ದೇವಾ, ಕರುನಾಡ ಕಂಡ ಶ್ರೇಷ್ಠ ರತ್ನ ಕನಕದಾಸ, ಕರುನಾಡ ಕಂಡ ಶ್ರೇಷ್ಠ ರತ್ನ ಕನಕದಾಸ. ಕುಲ ಕುಲವೆಂದು ಹೊಡೆದಾಡಬೇಡಿ ಎಂದು ಸಾರಿದ ಕನಕದಾಸ, ಕುಲ ಕುಲವೆಂದು ಹೊಡೆದಾಡಬೇಡಿ ಎಂದು ಸಾರಿದ ಕನಕದಾಸ, ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಕೇನು ಬಟ್ಟೆಗೆ ಎಂದರು ದಾಸ, ಕರುನಾಡ ಕಂಡ ಶ್ರೇಷ್ಠ ರತ್ನ ಕನಕದಾಸ, ಕರುನಾಡ ಕಂಡ ಶ್ರೇಷ್ಠ ರತ್ನ ಕನಕದಾಸ. ಗುರು ಹಿರಿಯರ ಅರಿಯದವನ
ಜನ್ಮವೇತಕೆ ಎಂದರು ದಾಸ ಗುರು ಹಿರಿಯರ ಅರಿಯದವನ ಜನ್ಮವೇತಕೆ ಎಂದರು ದಾಸ ಕಾಗಿನೆಲೆ ಆದಿಕೇಶವನ ಕಾಗಿನೆಲೆ ಆದಿಕೇಶವನ ಆರದ ದೇವ ಎಂದರು ದಾಸ ಕರುನಾಡ ಕಂಡ ಶ್ರೇಷ್ಠ ರತ್ನ ಕನಕದಾಸ 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 ಭಕ್ತ ಕನಕದಾಸರಿಗೆ 537ರ ಕನಕದಾಸರ ಜಯಂತಿಗೆ ಧನ್ಯವಾದಗಳು. ಕನಕದಾಸರ ಬಗ್ಗೆ ಬಹಳಷ್ಟು ಸುಂದರವಾಗಿರ್ತಕ್ಕಂಥ ಹಾಡನ್ನು ಹಾಡಿರ್ತಕ್ಕಂಥ ನಮ್ಮೂರಿನ ಯುವ ಪ್ರತಿಭೆ ಶ್ರೀ ವಿಠ್ಠಲ್ ಹುಚ್ಚಾಡಿ ಅವರಿಗೆ ಈ ವೇದಿಕೆ ಮುಖೇನ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಹೃದಯ ತುಂಬಿದ ನಮನಗಳು. ಅವರಿಗೆ ಶ್ರೀ ವಿಠ್ಠಲ್ ನನ್ನ ಬೇಡ ನಂದು ಐದು ಮಾಲಾರ್ಪಣೆ ಅವರಿಗೆ ಶ್ರೀ ವಿಠ್ಠಲ್ ಹುಚ್ಚಾಡಿ ಅವರಿಗೆ ದೇವಋಷಿಯಿಂದ ಮಾಲಾರ್ಪಣೆ. ಈಗ ಕನ್ನಡ ಗಂಗೆಯಲ್ಲಿ ನೀವೆ ನಾನೀಗ ಗಂಧದ ಕಂಪಿನಲ್ಲಿ ಈ ನಾಟಕದ ಪ್ರೋತ್ಸಾಹ ರೂಪದಲ್ಲಿ ಧನರೂಪದಲ್ಲಿ ಗಣ್ಯರು ಹಣವನ್ನು ನೀಡಿದ್ದಾರೆ. ಮೊಟ್ಟ ಮೊದಲ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಡಾಕ್ಟರ್ ರಾಜೇಂದ್ರ ಸನ್ನಕ್ಕಿ ಅಧ್ಯಕ್ಷರು ಅರ್ಬನ್ ಬ್ಯಾಂಕ್ ಮಾಜಿ ಅಧ್ಯಕ್ಷರು ಅರ್ಬನ್ ಬ್ಯಾಂಕ್ ಕೌಜಿಲಿಗೆ ಅವರು 2,500 ರೂಪಾಯಿ ನೀಡಿದ್ದಾರೆ. ನಮ್ಮೂರಿನ ದುಂಡರಾದ ಶ್ರೀ ಶಿವು ಲೋಕನ್ ಅವರ ನಿರ್ದೇಶಕರು ಅರ್ಬನ್ ಬ್ಯಾಂಕ್ ಕೌಜಿಲಿಗೆ ಅವರು 2,000 ರೂಪಾಯಿಗಳನ್ನ, ಶ್ರೀ ಎಂ ಮೋಡಿ ಸರ್ ಅವರು 5,000 ರೂಪಾಯಿಗಳನ್ನ, ಅಶೋಕ್ ಉತ್ತಪ್ಪನವರು ಅಧ್ಯಕ್ಷರು ಅರ್ಬನ್ ಗ್ರಾಮ ಪಂಚಾಯತಿ ಕೌಜಿಲಿ 1,000 ರೂಪಾಯಿಗಳನ್ನ, ಕುತ್ಬು ಮುಲ್ತಾನಿ ಹಿರಿಯರು ಕೌಜಿಲಿಯವರು 500 ರೂಪಾಯಿಗಳನ್ನ, ಶ್ರೀ MN ಶಿವನ್ಮಾರಿ ನಿರ್ದೇಶಕರು ಅರ್ಬನ್ ಬ್ಯಾಂಕ್ ಕೌಜಿಲಿ 1,000 ರೂಪಾಯಿಗಳನ್ನ, ಶ್ರೀ ಗಂಗಾಧರ್ ಲೋಕನ್ ಅವರ್ ಮಾಜಿ ಅಧ್ಯಕ್ಷರು PKPS ಕೌಜಿಲಿಯವರು 1,000 ರೂಪಾಯಿಗಳನ್ನ, ಶ್ರೀ ಶ್ರೀಶೈಲ್ ಗಾಣಿಗೇರ್ ನಿರ್ದೇಶಕರು ಅರ್ಬನ್ ಬ್ಯಾಂಕ್ ಕೌಜಿಲಿ 1,000 ರೂಪಾಯಿಗಳನ್ನ, ಶ್ರೀ ಬಸಪ್ಪ ದಳವಾಯಿ ಮಾಜಿ ಸದಸ್ಯರು ಅರ್ಬನ್ ಗ್ರಾಮ ಪಂಚಾಯತ್ ಕೌಜಿಲಿ 1,000 ರೂಪಾಯಿಗಳನ್ನ, ಶ್ರೀ ಅಶೋಕ್ ಪಾಟೀಲ್ ನಿರ್ದೇಶಕರು ಅರ್ಬನ್ ಬ್ಯಾಂಕ್ ಕೌಜಿಲಿಯವರು 500 ರೂಪಾಯಿಗಳನ್ನ, ಹಿರಿಯರಾಗಿರ್ತಕ್ಕಂಥ ಬಸವರಾಜ್ ಗುದಗಪ್ಪ ಅವರು 1,500 ರೂಪಾಯಿಗಳನ್ನ, ವೈದ್ಯಾಧಿಕಾರಿ ಡಾಕ್ಟರ್ ಪ್ರಶಾಂತ್ ಸನ್ನಕ್ಕಿ ಅವರು 1,000 ರೂಪಾಯಿಗಳನ್ನ, PKPS ನ ಮಾಜಿ ಈಗಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಫಕೀರಪ್ಪ ಪೂಜನ್ ಅವರು 500 ರೂಪಾಯಿಗಳನ್ನ, ಶ್ರೀ ರಮೇಶ್ ಡೋಣಿ ಯುವ ದುರ್ಣರು 1,000 ರೂಪಾಯಿಗಳನ್ನ, ಬಸವರಾಜ್ ಜೋಗಿ ಯುವ ದುರ್ಣರು 1,000 ರೂಪಾಯಿಗಳನ್ನ, ಶ್ರೀ ಶಾಂತಪ್ಪ ಹಿರೇಮೇತ್ರಿ ಮಾಜಿ ಸದಸ್ಯರು ತಾಲೂಕ್ ಪಂಚಾಯತ್ ಗೋಕಾಕಿ ಅವರು 500 ರೂಪಾಯಿಗಳನ್ನ, ಶ್ರೀ ಬಸಪ್ಪ ಹುಲಗನ್ನವರ್ 500 ರೂಪಾಯಿ, ಶಿವಪ್ಪ ನಮ್ಮ ನಾಟ್ಯ ಸಂಘಕ್ಕೆ 25,000 ರೂಪಾಯಿ ನೀಡಿದ್ದಾರೆ. ಈ ಹಣವನ್ನ ಮಾಲಕರು ಬಂದು ಸ್ವೀಕರಿಸಬೇಕು. 20,000 ರೂಪಾಯಿ ಕೊಡಲಿ. ಆ ಜೊತೆಯಾಗಿ ಯಲ್ಲಪ್ಪ ಕೊಳ್ಳಾರವರು 500 ರೂಪಾಯಿ ನೀಡಿದ್ದಾರೆ. ಯಲ್ಲಪ್ಪ ಕೊಳ್ಳಾರವರಿಗೆ ಮಾಲಾರ್ಪಣೆ ಶ್ರೀ ಯಲ್ಲಪ್ಪ ಸನ್ನಕ್ಕಿ ಅವರಿಂದ. ಈಗ ಸಿದ್ದಪ್ಪ ಸುಂದೋಳರು 500 ರೂಪಾಯಿ ನೀಡಿದ್ದಾರೆ. ಹಲೋ, ಈ ವಿಠ್ಠಲ ಬೀಗದೇವರ ಜಾತ್ರಾ ಮಹೋತ್ಸವದಲ್ಲಿ ನಮ್ಮೂರಿನ ಮೂಗುಮುಖದ ದೇವಸ್ಥಾನದ ಯುವಕರ ವತಿಯಿಂದ ನಡೀತಕ್ಕಂಥ ಈ ರಾವಣ ರಾಜ್ಯ ಈ ನಾಟಕಕ್ಕೆ ಊರಿನ ಹಿರಿಯರು ಮತ್ತು ದೇವಸ್ಥಾನದ ಕಮಿಟಿಯವರು ಆಶೀರ್ವದಿಸಿ ನಮಗೆ ಹಣ ಸಹಾಯ ಮಾಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಈಗ ಈ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯರಿಂದ ನುಡಿಗಳು. ಮೊಟ್ಟ ಮೊದಲಿಗೆ ಶ್ರೀ AM ಮೋಡಿ ನಿವೃತ್ತ ಶಿಕ್ಷಕರು ಕೌಜಿಲಿಯವರಿಂದ ನುಡಿಗಳು.
ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥ ನಮ್ಮ ಆತ್ಮೀಯರು ಹಾಗೂ ಸ್ಥಳೀಯ KPS ಸ್ಕೂಲಿನ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಯುತ ಮಾಲ್ತೇಶ್ ಸನ್ನಕ್ಕಿ ಅವರಿಗೆ ನಮ್ಮ ಗ್ರಾಮ ಪಂಚಾಯಿತಿಯ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ಅಶೋಕ್ ಉದ್ದಪ್ಪನವರು ಶ್ರೀಯುತ ಮಾಲ್ತೇಶ್ ಸನ್ನಕ್ಕಿ ಅವರಿಗೆ ಮಾಲಾರ್ಪಣೆ ಮಾಡಿ ಅವರಿಗೆ ಸ್ವಾಗತಿಸಬೇಕಾಗಿ ಮತ್ತೊಮ್ಮೆ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಮೊಟ್ಟ ಮೊದಲಿಗೆ ವಿಠ್ಠಲ್ ಬೀರ್ ದೇವರ ಪಾದಗಳಲ್ಲಿ ವಂದಿಸುತ್ತಾ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣ, ಮಹಾಮಾನವತಾವಾದಿ ಅಂಬೇಡ್ಕರ್, ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿದರ ಎಂದು ಸಮಾಜಕ್ಕೆ ಸಂದೇಶವನ್ನು ಸಾರಿರ್ತಕ್ಕಂಥ ಭಕ್ತ ಸಂತ ಕನಕದಾಸರನ್ನು ಸ್ಮರಿಸುತ್ತಾ ಈ ಒಂದು 26ನೇಯ ಜಾತ್ರಾ ಮಹೋತ್ಸವವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ನಾಟಕದ ಸರಳ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯರಾದ ಶ್ರೀ ವಿಠ್ಠಲ್ ದೇವಋಷಿ ಹಾಗೂ ಬೂದೂರು ಹೆಗಡೆ ದೇವಋಷಿ ಅವರುಗಳಲ್ಲಿ ಪಾದಗಳಲ್ಲಿ ವಂದಿಸುತ್ತಾ ಈ ವೇದಿಕೆಯ ಉದ್ಘಾಟಕರು ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು ಹಾಗೂ ಸ್ಥಳೀಯ ಅರ್ಬನ್ ಬ್ಯಾಂಕಿನ ನಿರ್ದೇಶಕರು, ಕರ್ನಾಟಕ ಪ್ರದೇಶ ಮಾಜಿ ಕುರುಬರ ಸಂಘದ ಅಧ್ಯಕ್ಷರು, ನಮ್ಮೂರಿನ ಹೆಮ್ಮೆಯ ಪುತ್ರ ಡಾಕ್ಟರ್ ರಾಜೇಂದ್ರ ಸನ್ನಕ್ಕಿ ಅವರೇ, ಈ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಹಿರಿಯರು, ಉದ್ಯಮಿದಾರರಾಗಿರ್ತಕ್ಕಂಥ ಶ್ರೀಯುತ ನಮ್ಮ ಶ್ರೀಶೈಲ್ ಗಾಣಿಗರ್ ಅವರೇ, ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾದ ಶ್ರೀಯುತ MN ಮಾಂತೇಶನ ಶಿವನ್ಮಾರಿ ಅವರೇ, ಹಿರಿಯರಾಗಿರ್ತಕ್ಕಂಥ PKPS ಮಾಜಿ ಅಧ್ಯಕ್ಷರು, ಹಾಲಿ ನಿರ್ದೇಶಕರಾಗಿರ್ತಕ್ಕಂಥ ಗಂಗಾಧರ್ ಲೋಕಣ್ಣವರವರೇ, ಈ ವೇದಿಕೆ ಹಂಚಿಕೊಂಡಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶಂಕರ್ ಜ್ಯೋತನವರವರೇ, ಹಾಗೂ ಈ ಗ್ರಾಮದ ಪ್ರಥಮ ಪ್ರಜೆ ಆತ್ಮೀಯರಾಗಿರ್ತಕ್ಕಂಥ ಅಶೋಕ್ ಉದ್ದಪ್ಪನವರವರೇ, ನಾಟಕದ ಮಾಲೀಕರು, ಯುವ ನೇತಾರರು, ಮಾಜಿ ಸ್ಥಳೀಯ ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಹಾಗೂ ಆಂಗ್ಲ ನಮ್ಮ ಸನ್ನಕ್ಕಿ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಯಾಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಸನ್ನಕ್ಕಿ ಅವರೇ, ಫಕೀರಪ್ಪ ಪೂಜನವರವರೇ, TP ಮೆಂಬರ್ ಆಗಿರ್ತಕ್ಕಂಥ ಶಾಂತಪ್ಪ ಹಿರೇಮೈತ್ರಿ ಅವರೇ, ಸ್ಥಳೀಯ PKPSನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಬಸಪ್ಪ ಪುತ್ತಣ್ಣವರವರೇ, ನಿರ್ದೇಶಕರಾಗಿರ್ತಕ್ಕಂಥ ಅಕ್ಬರ್ ಮುಲ್ತಾನಿ ಅವರೇ, ಹಾಗೂ ಖ್ಯಾತ ಉದ್ಯಮಿದಾರರು, ಅರ್ಬನ್ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಸುಭಾಷ್ ಕೌಜಲ್ಗಿ ಅವರೇ, ಹಾಗೂ ಹಿರಿಯರಾಗಿರ್ತಕ್ಕಂಥ ಬಸಪ್ಪ ದಳವಾಯಿ ಅವರೇ, ಪ್ರಥಮ ದರ್ಜೆ ಗುತ್ತಿಗೆದಾರರು, ಗ್ರಾಮ ಪಂಚಾಯತ್ ಸದಸ್ಯರು, ಆತ್ಮೀಯರಾಗಿರ್ತಕ್ಕಂಥ ಹಾಶ್ಮಿನ ಗಾರ್ಚ್ ಅವರೇ, ಸ್ಥಳೀಯ ಸರ್ಕಾರಿ ವೈದ್ಯರಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಪ್ರಶಾಂತ್ ಸನ್ನಕ್ಕಿ ಅವರೇ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಹಾಲಿ ನಿರ್ದೇಶಕರಾಗಿರ್ತಕ್ಕಂಥ ಶಿವಣ್ಣ ಭಜಂತ್ರಿ ಅವರೇ, ಆತ್ಮೀಯ ಸ್ನೇಹಿತರು, ಶಿಕ್ಷಕರಾಗಿರ್ತಕ್ಕಂಥ BL ಹುಂಡ್ರದವರೇ, ಸ್ಥಳೀಯ PKPSನ ಎಲ್ಲ ಕ್ಯಾಂಪಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ SB ಹಳ್ಳೂರು ಅವರೇ, ಅರ್ಬನ್ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಮೇಶ್ ಪರಶೆಟ್ಟಿ ಅವರೇ, ಯುವ ಧುರೀಣರಾಗಿರ್ತಕ್ಕಂಥ ಮಲ್ಲಪ್ಪ ಸನ್ನಕ್ಕಿ ಅವರೇ, ಬಸಪ್ಪ ಹುಲ್ಗನ್ನವರವರೇ, ಯಲ್ಲಪ್ಪ ಕೊಳ್ಳಾರವರೇ, ಸುರೇಶ್ ಕಿಲಾರಿ ಅವರೇ, ರಮೇಶ್ ಸನ್ನಕ್ಕಿ ಅವರೇ, ಬಾಗಪ್ಪ ಸನ್ನಕ್ಕಿ ಅವರೇ, ಹಾಗೂ ಬಸಪ್ಪ ಗುದ್ಗೊಪ್ಪ ಅವರೇ, ಹಾಗೂ ಎಲ್ಲ ನಾಟಕದ ಪಾತ್ರಧಾರಿಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಸಮಸ್ತ ಹಿರಿಯರೇ, ತಾಯಂದಿರೇ ಹಾಗೂ ಪೂಜರೆ, ಇವತ್ತಿನ ದಿವಸ ಇಂದಿನ ಆಧುನಿಕ ದಿನಗಳಲ್ಲಿ ಬಹುಶಃ ಈ ನಾಟಕ ಕಲೆ ಅಂತಕ್ಕಂಥದ್ದು ಅಳಿಸಿ ಹೋಗ್ತಾ ಇದೆ. ಯಾಕಂದ್ರೆ ವಿವಿಧ ಮಾಧ್ಯಮಗಳ ಮೂಲಕ ನಾವು ಇವತ್ತೆಲ್ಲ ನೋಡ್ತಾ ಇದ್ದೀವಿ. ಯೂಟ್ಯೂಬ್ ಇರ್ಬೋದು, ಆಮೇಲೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರ್ಬೋದು. ಅಂಥ ದಿನಮಾನದಲ್ಲಿಯೂ ಕೂಡ ನಮ್ಮ ಸ್ಥಳೀಯ ಯುವಕರು ಇವತ್ತು ತಮ್ಮ ಕಲೆಯನ್ನು ಇಲ್ಲಿ ವ್ಯಕ್ತಪಡಿಸಲಿಕ್ಕೆ ಸುಮಾರು 20-25 ದಿನಗಳ ಕಾಲ ರಾತ್ರಿ ಹಗಲಿ ಪ್ರಯತ್ನ ಪಟ್ಟು ತಮ್ಮ ಮುಂದೆ ಇವತ್ತು ಆ ಒಂದು ತಮ್ಮ ಕಲೆಯನ್ನು ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆ ಒಂದು ಪ್ರಯತ್ನದಲ್ಲಿ ಯಾಕಂತಂದ್ರೆ ಅವರು ಹವ್ಯಾಸಿ ಕಲಾವಿದರು. ಯಾಕಂತಂದ್ರೆ ಅವ್ರ ಉದ್ಯೋಗ ಕಲಾವಿದರದಲ್ಲ, ಹವ್ಯಾಸಿ ಕಲಾವಿದರಾಗಿರೋದ್ರಿಂದ ಇಂದಿನ ಅವರು ವ್ಯಕ್ತಪಡಿಸ್ತಕ್ಕಂಥ ಕಲೆಯಲ್ಲಿ ಏನಾದರೂ ತಪ್ಪುಗಳಾಗ್ಬೋದು. ಆ ತಪ್ಪುಗಳನ್ನು ಎನಿಸದೆ ಅವರು ಮಾಡ್ತಕ್ಕಂಥ ಒಳ್ಳೆಯ ಸಂದೇಶವನ್ನು ಏನು ಕೊಡ್ತಾರೆ, ಆ ಸಂದೇಶವನ್ನು ತಾವು ತೆಗೆದುಕೊಂಡು ಹೋಗಿ ಅವರಿಗೆ ಆಶೀರ್ವದಿಸಬೇಕು, ಅವ್ರನ್ನ ಕ್ಷಮಿಸಬೇಕಂತ ಹೇಳ್ತಾ ನಾನು ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಲಕ್ಷ್ಮಣ್ ದಳೆ ಅವರು 101 ರೂಪಾಯಿಗಳನ್ನ ಈ ನಾಟಕಾಂಗ ಕೊಟ್ಟಿದ್ದು ಅವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ.
ಬೇಡ. ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ಎಂ ಓಡಿ ಅವರಿಗೆ ವೇದಿಕೆ ಮುಖ್ಯನ ಹೃದಯ ತುಂಬಿದ ನಮನಗಳು. ಈಗ ಹಿರಿಯರಾಗಿರ್ತಕ್ಕಂಥ ಶ್ರೀ ಸುಭಾಷ್ ಕೌಜಿಲಿ ಅವರಿಂದ ಒಂದೆರಡು ನುಡಿಗಳು. ಕ್ಷೇತ್ರಾಧಿಪತಿಯಾದ ವಿಠ್ಠಲ ಮುರುಸಿದ್ದೇಶ್ವರ ಪಾದಾರಗಳಿಗೆ ವಂದಿಸಿ, ಇದೀಗ ನಮ್ಮ ಮೋಡಿ ಗುರುಗಳು ಹೇಳಿದ ಹಾಗೆ ಎಲ್ಲ ಧರ್ಮ, ಎಲ್ಲ ಜಾತಿ ಹಾಗೂ ಎಲ್ಲವನ್ನು ಒಳಗೊಂಡಂಥ ಕೌಜಲಿಯಲ್ಲಿ ಏನಾದರೂ ಜಾಗೃತ ದೈವ, ಜಾಗೃತ ದೇವರು ಇದ್ದರೆ ಅದು ನಮ್ಮ ವಿಠ್ಠಲ ಮಹರ್ಷಿಯ ಒಂದು ಸಾಧನೆ. ಆ ಭಗವಂತನನ್ನು ಇಲ್ಲಿ ತಂದು ಇಳಿಸಿ, ಆ ಭಗವಂತನಿಂದ ಕೌಜಲಿಗಿ ಗ್ರಾಮದ ಸಕಲ ಸದ್ಭಕ್ತರಿಗೆ ಆಶೀರ್ವಾದವನ್ನು ಮಾಡ್ತಾ, ಊರಿನಲ್ಲಿ ಒಳ್ಳೆಯ ಎಲ್ಲ ಒಂದು ಸುದಿನವನ್ನು ಬರುವಂಥ ಒಂದು ಆಶೀರ್ವಾದವನ್ನು ನೀಡಿದಂಥ ಜಾಗೃತ ದೈವ ನಮ್ಮ ವಿಠ್ಠಲ ಮುರುಸಿದ್ದ ದೇವರು ಹಾಗೂ ಬೀರಪ್ಪ ದೇವರು ಹಾಗೂ ಭಾಗಮ್ಮ ತಾಯಿ ಬಸವ ತತ್ವದಿಂದ ಇಲ್ಲಿ ನೆಲೆಗೊಂಡಂಥ ಈ ಕ್ಷೇತ್ರದ ಪೀಠಾಧಿಪತಿಯಾದಂಥ ಅಜ್ಜನವರಿಗೆ ವಂದಿಸುತ್ತಾ, ಇನ್ನೋರ್ವ ಅಜ್ಜನವರಿಗೂ ವಂದಿಸುತ್ತಾ, ಈ ಸಭೆಯ ಈ ನಾಟಕದ ಅಧ್ಯಕ್ಷತೆಯನ್ನು ವಹಿಸಿ ಉದ್ಘಾಟನೆ ಮಾಡಿದಂಥ ಡಾಕ್ಟರ್ ರಾಜೇಂದ್ರ ಸನ್ನಕ್ಕಿ ಅಣ್ಣವರು ಹಾಗೂ ಇಲ್ಲಿರ್ತಕ್ಕಂಥ, ಯಾಕೆ ಎರಡು ಮಾತಲಿಕ್ಕೆ ಟೈಮ್ ಕೊಟ್ಟಾರ, ಇಲ್ಲಿ ಇರ್ತಕ್ಕಂಥ ಸಕಲ ಎಲ್ಲ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಶಿಕ್ಷಕ ಬಳಗ, ಇನ್ನುಳಿದ ಯುವ ಧುರೀಣರು ಎಲ್ಲ ನನ್ನ ಸದ್ಬಳಗದ ವಂದಿಸಿ, ನಾಟಕ ನೋಡಲಿಕ್ಕೆ ಬಂದು ಈ ಮಕ್ಕಳಿಗೆ ಒಂದು ಆಶೀರ್ವಾದ ರೂಪವಾಗಿ ತಾವೆಲ್ಲರೂ ತನು ಮನ ಧನ ಅರ್ಪಿಸಿ ಅವರ ಕಲೆಯನ್ನು ಪ್ರೋತ್ಸಾಹಿಸಲಿಕ್ಕೆ ಬಂದಂಥ ಎಲ್ಲ ಕೌಜಲಿ ಗ್ರಾಮದ ಸುತ್ತಮುತ್ತ ಗ್ರಾಮದ ತಾಯಂದಿರೇ ಹಾಗೂ ಅಣ್ಣ ತಮ್ಮಂದಿರೇ, ನಿಜವಾಗಿದು ಒಂದು ಅತ್ಯುತ್ತಮವಾದ ದಿನ ಅಂತ ಹೇಳ್ತೀನಿ. ಯಾಕಂದರೆ ನಮ್ಮ ಮಕ್ಕಳು ಇವತ್ತು ನಮ್ಮ ಮುಂದೆ ಕಲೆಯನ್ನು, ಇದು ನಾಟಕದ ಹೆಸರು ರಾವಣ ರಾಜ್ಯ ಆಗಿರಬಹುದು, ಆದರೆ ಇದು ನಿಜವಾಗಿಯೂ ರಾವಣ ರಾಜ್ಯ ಅಲ್ಲ, ಇದು ಒಂದು ಒಳ್ಳೆಯ ರಾಜ್ಯ ಅಂತೇಳಿ ನುಡಿಸಲಿಕ್ಕೆ ಒಬ್ಬ ಕಥಾನಾಯಕ ಇರ್ತಾನೆ. ಅದರಲ್ಲಿ ನೀವು ರಾವಣನ ಪಾತ್ರೆಗೆ ಬಹಳ ಮೆಚ್ಚುಗೆ ಕೊಡದೆ, ಹೌದು, ಯಾಕಂದ್ರೆ ಇದು ನಾಟಕದ ನಿಜವಾಗಿ ಹೆಸರು ಬಂಡಾಯ ಎಬ್ಬಿಸಿದ ಭಂಡಾರದ ಹುಲಿ. ಇದು ನಿಜವಾಗಿಯೂ ನಮ್ಮ ಕ್ಷೇತ್ರಕ್ಕೆ ಅತಿ ಸಮಂಜಸವಾದ ಒಂದು ನಾಟಕದ ಹೆಸರಂತ ನಾನು ಈ ಸಂದರ್ಭದಲ್ಲಿ ಎಲ್ಲ ಹೇಳ್ಕೊಳ್ತೇನೆ. ಭಂಡಾರದ ಹುಲಿನೇ ಇಲ್ಲಿ ಬಂಡಾಯ ಎಬ್ಬಿಸದ. ಕೌಜಲಿಗೂರು ಗಾನ ಸಮಸ್ತ ಜನತೆಯನ್ನು ಒಟ್ಟಾಗಿ ಮಾಡಿದಂಥ ಈ ನೆಲದ ಒಂದು ದೈವಿ ಶಕ್ತಿಯನ್ನ, ಈ ಜಡಗಪ್ಪಗಳ ಒಂದು ಬೇವಿನ ಗಿಡ ಇತ್ತಿಲ್ಲಿ. ನಮ್ಮ ಅಜ್ಜಿ ಹೇಳ್ತಿದ್ರು, ಒಂದು ನೆನಪು ಬಂದಾಗ ಹೇಳ್ಬೇಕಾಗುತ್ತೆ, ಟೈಮ್ ಇಲ್ಲ, ನೀವೆಲ್ಲ ನಾಟಕ ನೋಡೋ ಅವಶ್ಯದ. ಇಲ್ಲಿ ಊರಿನಲ್ಲಿ ಆಗ ರೋಗ ಅಂತೇನೋ ಬರ್ತಿತ್ತಂತೆ. ಆ ರೋಗ ಬಂದಾಗ್ರೆ ಈ ಬೇವಿನ ಗಿಡಕ್ಕೆ ನಮ್ಮ ಅಪ್ಪಂದನ ತೊಟ್ಲಾ ಕಟ್ಟಿ ಇಲ್ಲಿ ಆಡಿಸ್ಕೊಂಡ ಮಕ್ಕಳನ್ನ ಆರಾಮ್ ಮಾಡ್ಕೊಂಡು ಮನೆಗೆ ಹೋಗ್ಯಾರ. ಆವತ್ತಿಂದ ಇವತ್ತಿನವರೆಗೂ ಆ ಬೇವಿನ ಗಿಡ ಇತ್ತು ಭಾಳ. ನಾವು ನೋಡಿವಿ, ನೀವು ತಾವು ನೋಡ್ರಿ. ಮಣ್ಣಿದ ದೇವಸ್ಥಾನ ಸಂಬಂಧ ಬೇವಿನ ಗಿಡ ಹೋಗಿದೆ. ಆ ಬೇವಿನ ಗಿಡದ ಬಡ್ಡ್ಯಾಗ ಇಟ್ಟಪ್ಪನ ಬೇಗಿಡ ಅನ್ನುವಂಥ ಮಾತಿತ್ತು. ಅದೇ ಪ್ರತ್ಯಕ್ಷ ದೈವ ಆದಂಥ ನಮ್ಮ ಅಜ್ಜನವರು ಆ ಇಟ್ಟಪ್ಪನ ತಂದು ಇಲ್ಲಿ ನಮಗೆಲ್ಲ ಕೊಟ್ಟು ಕೌಜಲಿ ಗ್ರಾಮದ ಒಂದು ಸುದೈವ ಆಗ್ಯದ. ಸಕಲ ಧರ್ಮದ ಜಾತಿ ಏನೂ ನೋಡ್ದ ಸಕಲ ಧರ್ಮದವ್ರು ಈ ದೇವರಿಗೆ ದುಡಿತಾ, ಸಕಲ ಧರ್ಮದವರು ನೈವೇದ್ಯ ತರ್ತಾ, ಸಕಲ ಧರ್ಮದವ್ರು ಹೆಗಡೆಯವರ ಬಾಣವನ್ನು ಊಟ ಮಾಡಲಿಕ್ಕೆ ಬೆಳಿಗ್ಗೆ ನೋಡಿದಾಗ ಇಷ್ಟೊಂದು ಖುಷಿ ಆಯ್ತು ನನಗೆ. ಪ್ರತಿಯೊಬ್ಬರು ಸಾಲ ಹಿಡಿದು ಕೂತು ಅದು ಹಾಲಿನ ಬಿಂದಿಗೆ ಒಂದು ಅನ್ನವನ್ನ ಪ್ರಸಾದ ರೂಪವಾಗಿ ಎಲ್ಲರೂ ತಗೊಳ್ತಾ ಇದ್ರು. ಅದಕ್ಕಾಗಿ ಇನ್ನು ಮುಂದೇನೂ ಸಹಿತ ಈ ದೇವರ ಒಂದು ಕೃಪೆಗೆ ಎಲ್ಲರೂ ನಾವು ಪಾತ್ರ ಆಗ್ಬೇಕಂದ್ರೆ ಆ ಇಟ್ಟಪ್ಪನಿಗೆ ಶರಣಾಗಿ ನಮ್ಮ ಊರಿನ ಸಕಲ ಧರ್ಮ ಜನ ಎಲ್ಲರೂ ಒಂದಾಗಿ ಬಾಳ್ನಂತ ನಾನು ಈ ಸಂದರ್ಭದಲ್ಲಿ ಬಯಸ್ತಾ, ನನಗೆ ಎರಡು ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ
ತಮ್ಮೆಲ್ಲರಿಗೂ ಹಾಗೂ ಇಲ್ಲಿ ಸಂಘಟಕರಿಗೂ ವಂದಿಸುತ್ತಾ ಆ ನಾಟಕದ ಒಂದು ಕಲೆಯನ್ನು ನೋಡಿ ತಾವು ಆನಂದಿಸಬೇಕಂತ ಹೇಳಿ ನನ್ನ 2 ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಹಿರಿಯರಾದ ಸುಭಾಷ್ ಕೌಜಲಗಿ, ಮಾಜಿ ಉಪಾಧ್ಯಕ್ಷರು, ತಾಲೂಕ್ ಪಂಚಾಯತ್ ಗೋಕಾಕಿ ಅವರಿಗೆ ನಮ್ಮ ನಾಟ್ಯ ಸಂಘದ ಪರವಾಗಿ ಹೃದಯ ತುಂಬಿದ ನಮನಗಳು. ಇನ್ನು ಮೇಲೆ ಈ ಸಮಾರಂಭದ ಅಧ್ಯಕ್ಷೀಯ ಭಾಷಣ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ರಾಜೇಂದ್ರ ಸನ್ನಕ್ಕಿ, ಮಾಜಿ ರಾಜ್ಯಾಧ್ಯಕ್ಷರು, ಕರ್ನಾಟಕ ಪ್ರದೇಶ ಕುರುಬರ ಸಂಘ, ಇವರಿಂದ ಒಂದೆರಡು ನುಡಿಗಳು. ಪ್ರಥಮದಲ್ಲಿ ಈ ಕ್ಷೇತ್ರದ ಅಧಿದೇವತೆ ವಿಠ್ಠಲ ಬೀರದೇವನ ಪಾದದಲ್ಲಿ ವಂದಿಸಿ, ಇವತ್ತಿನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪವಾಡ ಪುರುಷ ವಿಠ್ಠಲ ದೇವಋಷಿ ಅವರೇ, ಹೆಗಡೆ ಬಂಧುಗಳೇ, ಪುಂಡಿಕ್ ಸನ್ನಕ್ಕಿ ಅವರೇ, ಈ ವೇದಿಕೆ ಮೇಲೆ ಹಿರಿಯರ ಆಸೀನರಾಗಿರ್ತಕ್ಕಂಥ ಹಿರಿಯರಾದ ಶ್ರೀಶೈಲ ಗಾಣಿಗೇರಿ ಅವರೇ, MN ಶಿವನ್ಮಾರಿ ಅವರೇ, GS ಲೋಕಣ್ಣವರವರೇ, AM ಮೂಡಿ ಅವರೇ, ಶಂಕರ್ ಜ್ಯೋತಿನವರವರೇ, ಅಶೋಕ್ ಉದ್ದಪ್ಪನವರವರೇ, ಹಾಸಿಮ್ ನಗಾರ್ಚಿ ಅವರೇ, ಬಸಪ್ಪ ದಳವಾಯಿ ಅವರೇ, ಸುಭಾಷ್ ಕೌಜಲಿ ಅವರೇ, ಅಕ್ಬರ್ ಮುಲ್ತಾನಿ ಅವರೇ, PKPS ಅಧ್ಯಕ್ಷರಾದ ಬಸು ಭೂತನವರವರೇ, ಶಾಂತಪ್ಪ ಹಿರೇಮೇತ್ರಿ ಅವರೇ, ಫಕೀರಪ್ಪ ಪೂಜನವರವರೇ, ಮಲ್ಲಪ್ಪ ಸನ್ನಕ್ಕಿ ಅವರೇ, ರಮೇಶ್ ಪುರುಶೆಟ್ಟಿ ಅವರೇ, SB ಹಳ್ಳೂರು ಅವರೇ, BL ಹೊಂಡ್ರದವರೇ, ಶಿವಪ್ಪ ಭಜಂತ್ರಿ ಅವರೇ, ಡಾಕ್ಟರ್ ಪ್ರಶಾಂತ್ ಸನ್ನಕ್ಕಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಮಸ್ತ ಹಿರಿಯರೇ, ಇಲ್ಲಿ ನಾಟಕವನ್ನು ನೋಡಲಿಕ್ಕೆ ಆಗಮಿಸಿರ್ತಕ್ಕಂಥ ಸಮಸ್ತ ಬಂಧುಗಳೇ, ನಿಮಗೆ ನಾಟಕ ನೋಡೋ ಅವಸರ ಐತೆ, ನನಗೂ ಗೊತ್ತೈತಿ. ಆದರೆ ಅನಿವಾರ್ಯ ಅದು. ಈಗ ಒಂದು ಮದುವೆ ಮಾಡ್ಬೇಕಂದ್ರೆ ಸ್ವಾಮಿಗಳು ಮಂತ್ರ ಅನ್ನಬೇಕಾಗತ್ತೆ. ಮಂತ್ರ ಅನ್ನೋದು ಅಕ್ಕಿ ಕಾಳು ಹೋಗೋದಿವಿ ಅಂದ್ರೆ ಏನೈತೆ, ಮೂಕಿಲಿ ಮಾಡಿರ್ತೀರಿ. ಹಂಗೆ ಉದ್ಘಾಟನಾ ಸಮಾರಂಭ ಮಾಡೇ ನಾಟಕ ಮಾಡ್ಬೇಕು. ಯಾಕಂದ್ರೆ ನೀವು ನಾಟಕ ನೋಡ್ತೀರಿ, ಹೋಗ್ತೀರಿ, ಅವರು ನಾಟಕ ಮಾಡ್ತಾರೆ. ಈ ನಾಟಕ ಮಾಡ್ಬೇಕಾದ್ರೆ 60-70 ಸಾವಿರ ರೂಪಾಯಿ ಖರ್ಚು ಬರ್ತೈತಿ. ಅದನ್ನು ಕೂಡಿಸ್ಬೇಕಾದ್ರೆ ಇದನ್ನು ಸರ್ಕಸ್ ಮಾಡ್ಬೇಕಾಗತ್ತೆ. ನೀವು ಪುಕ್ಕಟ್ ನಾಟಕ ನೋಡೋದು ಬಿಡ್ತೀರಿ. ಸೊ ಅದಕ್ಕಾಗಿ ಇಷ್ಟು ಮಂದಿನ ಕರೆದು ಮಾಲಿ ಹಾಕಿ ಒಂದಿಬ್ಬರ ಕಡೆ ಭಾಷಣ ಮಾಡಿಸ್ಬೇಕಾಗೈತೆ. ಅದಕ್ಕಾಗಿ 26 ವರ್ಷಗಳ ಹಿಂದೆ ಒಬ್ಬ ಕುರಿ ಕಾಯುವ ಹುಡುಗ ವಿಠ್ಠಲ ಕುರುಗುಂದ್ 26 ವರ್ಷಗಳಲ್ಲಿ ಪವಾಡ ಪುರುಷನಾಗಿ ವಿಠ್ಠಲ ದೇವಋಷಿ ಆಗ್ಯಾನಂದ್ರೆ ಅದರ ಹಿಂದೆ ಕಡೋಳಿ ವಿಠ್ಠಲನ ಆಶೀರ್ವಾದ ಐತಿ ಅಂತಕ್ಕಂಥ ಮಾತನ್ನು ನಾವೆಲ್ಲರೂ ನೆನಪಿಡ್ಬೇಕಾಗ್ತದೆ. ಯಾಕಂದ್ರೆ ಇವತ್ತು ಪವಾಡ ಅಂದ್ರೆ ಇದೆ, ಸಾಮಾನ್ಯ ವ್ಯಕ್ತಿ ದೇವರಾಗೋದು. ಯಾರೂ ದೇವರಾಗಿ ಹುಟ್ಟೋದಿಲ್ಲ. ರಾಮ ಕೃಷ್ಣ ಸದ್ಯಕ್ಕೆ ದೇವರಾಗಿ ಹುಟ್ಟಿಕ್ಕಿಲ್ಲ. ಯಾವಾಗ ದೇವರಾದ್ರು ಅವರು ಮಹತ್ ಕಾರ್ಯಗಳನ್ನು ಮಾಡಿ, ಕನಕದಾಸ ಯಾವ ದೇವರಾದ, ದಾಸ ಸಾಹಿತ್ಯವನ್ನು ಮಾಡಿ ಕೃಷ್ಣನನ್ನು ಭಕ್ತಿಯಿಂದ ದಿಕ್ಕು ಬದಲಿಸಿ ಭೇಟಿ ಆದವ. ಗಾಡಿ ಒಡೆದು ಯಾರ ದೇವ್ರ ಭೇಟಿ ಆದ್ರೆ ಕನಕದಾಸಕ್ಕೆ ಭೇಟಿಯಾಗ್ಯಾರ. ಇದು ಇಡೀ ಜಗತ್ತಿನೊಳಗೆ ಎಲ್ಲಿಯೂ ಆಗಿಲ್ಲದು, ಉಡುಪಿ ಒಳಗಾಗೈತಿ. ಅವನ ಭಜನೆಯನ್ನು ನೋಡಿ, ಅವನ ಕೀರ್ತನೆ ನೋಡಿ ಉಡುಪಿ ಶ್ರೀಕೃಷ್ಣ ಗಾಡಿ ಒಡೆದು ದರ್ಶನ ಮಾಡಿದ. ಯಾಕೆ ಅವನ ಒಳಗೆ ಬ್ರಾಹ್ಮಣರು ಬಿಟ್ಟಿಕ್ಕಿಲ್ಲ. ಅದು ಹೋರಾಟ ಅದು. ಯಾಕೆ ಬ್ರಾಹ್ಮಣರು ಯಾರು ಬಿಡ್ತಿಕ್ಕಿಲ್ಲ, ಮೊದಲು ನಮ್ಮನ್ನು ಬಿಡ್ತಿಕ್ಕಿಲ್ಲ, ನಿಮ್ಮನ್ನು ಬಿಡ್ತಿಕ್ಕಿಲ್ಲ, ವೇದಿಕೆ ಮೇಲೆ ಕೂತವ್ರನ್ನ ಯಾರನ್ನೂ ಬಿಡತಿಕ್ಕಿಲ್ಲ. ಒಳಗೆ ಗುಡಿನ ಅವ್ರ ಕಬ್ಜಾ ತೊಗೊಂಡು ಈಗ ಒಂದು ಜಿಟ್ಟಿಟ್ಟು ಬಿಟ್ಟಾರ. ಅದಂದಿದ್ದು ಈಗ ಅವ್ರ ಕಬ್ಜಾನ ಅದಾವ ಬಿಡು. ಈಗ 100ಕ್ಕೆ ಬಾರನೇ ಗುಡಿಗಳು ಇವತ್ತು ಬ್ರಾಹ್ಮಣರ ಕಬ್ಜಾದಾಗ ಅದಾವ. ಆದ್ರೆ ಶ್ರೀಕೃಷ್ಣ 600 ವರ್ಷಗಳ ಹಿಂದೆ, 537 ವರ್ಷಗಳ ಹಿಂದೆ ಹುಟ್ಟಿದ್ದವು. ಅಂದ್ರೆ 500 ವರ್ಷಗಳ ಹಿಂದೆ ಭಕ್ತಿಯಿಂದ ಆ ಶ್ರೀಕೃಷ್ಣ ಒಲಿಸ್ಕೊಂಡು ಅಂಥೇಳಿ ಆ ಮಾತು ಹೇಳತ್ತಾ ಇದ್ದೇನೆ. ಏನಂದ್ರೆ ಇವತ್ತು ಸಂಗೊಳ್ಳಿ ರಾಯನ ನೆನೆಸ್ತೀವಿ, ಕಿತ್ತೂರು ಚೆನ್ನಮ್ಮ ನೆನೆಸ್ತೀವಿ, ಕನಕದಾಸನ ನೆನೆಸ್ತೀವಿ. ಹಂಗೆ ಸುಮ್ಮನೆ ನೆನೆಸೋದಿಲ್ಲ, ಅವರು ಮಾಡಿದ ಕಾರ್ಯಗಳು. ಹಂಗೆ ಇವತ್ತು ವಿಠ್ಠಲ ದೇವಋಷಿ ದೇವರಾಗಿ ಇವತ್ತು ಪವಾಡ ಪುರುಷ ಆಗ್ಯಾನಂದ್ರೆ ಪರಿಶ್ರಮ ಆಯ್ತು ಇವತ್ತು. ಯಾಕಂದ್ರೆ ನಾವು ಯಾರೂ ನಂಬಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಿಗೆ ಹಾಯ್ದು ಅಂದ್ರೆ ಏನು ಸುಮ್ಮ ಹುಡುಗಾಟಿಗೆ ಅಲ್ಲ ಅದು. ಯಾಕಂದ್ರೆ ಹತ್ಯೆ ತೊಗೊಂಡು ಹೊಟ್ಟಿಗೆ 300 ಸಲ 400 ಸಲ ಹೊಟ್ಟಿಗೆ ಬಡ್ಕೊಂಡ್ರೂ ಸದಿ ಗಾಯ ಆಗೋದಿಲ್ಲ, ಅಲ್ಲಿ ಏನೂ ಅವಘಡ ಆಗೋದಿಲ್ಲ. ಅಂದ್ರೆ ಆ ವಿಠ್ಠಲನ ಆಶೀರ್ವಾದ ಅಂಥೇಳಿ ಇವತ್ತು ನಮ್ಮ ಊರೊಳಗೆ ಇವತ್ತು 26 ವರ್ಷದಿಂದ ಇದೇಗ ಸುಭಾಷ್ ಡೊಂಬರೆ ಇದ್ದಂಗೆ
ಒಂದು ಗಿಡ ಕೆಳಗೆ ಒಂದು ಕಲ್ಲು ಎತ್ತಿ ಇಟ್ಟಪ್ಪತ್ತ ನಾವು ಬನ್ನಿ ಮುಡಿತಿದ್ವು ಉದ್ದವನ್ ಬನ್ನಿ ಮುಡಿಯಾಕೆ ಪಾಲಿಗೆ ಬಂದು ಹೋಗಿತ್ತಿಲ್ಲ ಅಷ್ಟೇ ಗೊತ್ತು. ಆ ಒಂದು ಕ್ಷೇತ್ರ ಇವತ್ತು ಸಾವಿರಾರು ಜನರು ಕೂಡಿ ಜಾತ್ರೆ ಮಾಡ್ತೀರಿ, ಇಲ್ಲಿ ಕೋಟಿ ಗಂಟೆ ಖರ್ಚು ಗುಡಿ ಕಟ್ಟ್ರಿ ಅಂದ್ರೆ ಆ ವಿಠ್ಠಲನ ಆಶೀರ್ವಾದ, ವಿಠ್ಠಲ ದೇವ್ರ ಮ್ಯಾಗ ಐತೆ ಅಂತೇಳಿ ಪವಾಡ ಆಗತ್ತೆ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮೂರೊಳಗೆ 2 ಕೆಲಸ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಹುಡುಗರು ಮಾಡ್ಯಾರ. ಇವತ್ತು ದೇವರಸಿ ಅವ್ರ ನೇತೃತ್ವ ಒಂದು 5-6 ಮಂದಿ ಕಷ್ಟಪಟ್ಟರು ಅಂತೇಳಿ 1,10,00,000 ವೆಚ್ಚದಲ್ಲಿ ದೇವಸ್ಥಾನ ನಿರ್ಮಾಣ ಆಗೈತಿ. ಇವತ್ತು ಒಂದು 5-6 ಮಂದಿ ಊರಾಗಿನ ಲೀಡರ್ಗಳು ಕೂಡಿ ಪ್ರಯತ್ನ ಮಾಡ್ರಿ ಅಂಥೇಳಿ 1 ಕೋಟಿ ರೂಪಾಯಿ ವೆಚ್ಚದೊಳಗೆ ಸಂಗೊಳ್ಳಿ ರಾಯಣ್ಣ ಕೋಟೆ ನಿರ್ಮಾಣ ಆಗೈತಿ. ಇವೆಲ್ಲ ನಮ್ಮೂರಿನಲ್ಲಿ ಆಗ್ತಕ್ಕಂಥ ಕೆಲಸಗಳು ಇವು. ಯಾಕಂದ್ರೆ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು ಇವತ್ತು. ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಕುಂಡಿಸ್ಬೇಕಂತ 6-7 ವರ್ಷದಿಂದ ನಾವು ಸಂಕಲ್ಪ ಮಾಡ್ಕೊಂಡು ಕುಣ್ಸಕ್ಕೆ ಆಯ್ಕಿಲ್ಲ ನಮಗೆ. ಅದ್ರಾಗ ಕುಂಡಿಸೋ ಜಾಗ ಸಲ 1.5 ವರ್ಷ ಜಗಳ ಐತಿ. ಅವಾಗೆಲ್ಲ ನಾ ರಾತ್ರಿ ನಿದ್ದೆ ಮಾಡಿಲ್ಲ ಕೆಲವೊಂದು ರಾತ್ರಿ. ನನಗೆ ಅನಿಸ್ತದೆ ಸಂಗೊಳ್ಳಿ ರಾಯಣ್ಣ ಕುಂಡಿರ್ತಾನೋ ಇಲ್ಲ ನಮ್ಮ ಹೊರಾಗಂತ. ಆದ್ರೆ ದೇವರ ಆಶೀರ್ವಾದ, ವಿಠ್ಠಲನ ಆಶೀರ್ವಾದ, ಬೀರೇಶ್ವರನ ಆಶೀರ್ವಾದ, ಉದ್ಧವನ ಆಶೀರ್ವಾದ, ಮೈಲಾರಲಿಂಗನ ಆಶೀರ್ವಾದದಿಂದ ಇವತ್ತು ಇಡೀ ಕರ್ನಾಟಕದಲ್ಲಿ ಅತ್ಯುತ್ತಮವಾದ ಕೋಟೆ ನಿರ್ಮಾಣ ಎಲ್ಲಾರಾಗೈತೆ ಅಂದ್ರೆ ಅದು ಕೌಜಲಿ ಒಳಗಾಗೈತೆ ಅಂಥೇಳಿ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿ, ಕರ್ನಾಟಕದ ಹೆಮ್ಮೆಯ ಮುಖ್ಯಮಂತ್ರಿ, ನಮ್ಮ ಸ್ವಾಭಿಮಾನದ ಪ್ರತೀಕ ಸಿದ್ದರಾಮಯ್ಯನವರು ಒಂದು ದಿವಸ ಪೂರ್ತಿ ನಮಗೆ ಕೊಟ್ಟು ಕೌದಲಿಗಿ, ಕಳ್ಳಿಗುದ್ದಿ, ಯಾದವಾಡ ಕಲ್ಲೋಳಿಗಳಲ್ಲಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಉದ್ಘಾಟನೆ ಮಾಡ್ರಂದ್ರೆ ಇದೇನು ನಮ್ಮ ಒಂದು ಎಷ್ಟೋ ವರ್ಷಗಳ ಕನಸಿದು. ಯಾಕಂದ್ರೆ ನಾವು ಮೂರ್ತಿ ಕೊಂಡು ಸುಮ್ಮನೆ ಅಂದಿದ್ವಿ. ಹುಡುಗರು ಕೇಳಿದ್ರಿ, ಇಲ್ಲ ಹುಡುಗರು ಸಿದ್ದರಾಮಯ್ಯನವ್ರು ಬಂದ ಸಂಗೊಳ್ಳಿ ರಾಯಣ್ಣ ಉದ್ಘಾಟನೆ ಮಾಡ್ಬೇಕು, ಸಿದ್ದರಾಮಯ್ಯ ಬಂದಂತ. ಅವತ್ತೊಂದು ಮಾತು ಹೇಳಿದ್ನ್ಯ, 10 ವರ್ಷ ಆಯ್ತು ಸಿದ್ದರಾಮಯ್ಯ ಬರೋ ಮಟ್ಟ ಉದ್ಘಾಟನೆ ಮಾಡೋದು ಅಂತ ಹೇಳಿದ್. ಸೊ ಸಿದ್ದರಾಮಯ್ಯ ತಂದ ನಮ್ಮ ಕೌದಲಿಗೆ ಜೊತೆಗೆ ಮಾತು 4 ಊರೊಳಗೆ ಉದ್ಘಾಟನಾ ಕಾರ್ಯಕ್ರಮ ಮಾಡಿವಿ. ಇದರ ಹಿಂದೆ ನಮ್ಮಲ್ಲಿರ್ತಕ್ಕಂಥ ದೈವಿ ಶಕ್ತಿಗಳ ಆಶೀರ್ವಾದ, ವಿಠ್ಠಲ ಬೀರದೇವರ ಆಶೀರ್ವಾದ, ಉದ್ದಮ್ಮನ ಆಶೀರ್ವಾದ, ಮೈಲಾರಲಿಂಗನ ಆಶೀರ್ವಾದ, ಬೀರಪ್ಪನ ಆಶೀರ್ವಾದ, ದೇವಋಷಿ ವಿಠ್ಠಲ ದೇವಋಷಿ ಆಶೀರ್ವಾದ. ಯಾಕಂದ್ರೆ ಭಾಳ ಯಾಕೆ ಗಾಪ್ಕೊಂಡ್ರಲ್ಲ, ದೇವರ ಬಗ್ಗೆ ಮಾತಾಡ್ಬೋದು, ಮಜಾ ಮಾಡ್ಬೋದು. ಸೆರೆ ಕೂಡ ಬಂದಿರ್ಬೇಕು ನೀ, ಗೊತ್ತಾಯ್ತು ನನಗೆ. ಯಾಕಂದ್ರೆ ವಿಠ್ಠಲ ಬೀರದೇವರ ಬಗ್ಗೆ ಮಾತಾಡ್ಬೋದು, ಉದ್ದಮ್ಮನ ಜೋಡಿ ಮಾತಾಡ್ಬೋದು, ಬೀರಪ್ಪನ ಸಲ ಮಾತಾಡ್ಬೋದು, ಮೈಲಾರಲಿಂಗನ ಸಲ ಮಾತಾಡ್ಬೋದು. ಯಾವುದೋ ದೇವರು, ಬಸವಣ್ಣ ಇರ್ಬೋದು, ಹನುಮಪ್ಪ ಇರ್ಬೋದು, ಗಣಪತಿ ಇರ್ಬೋದು, ನಾವೆಲ್ಲ ಸಾಂಪ್ರದಾಯದ ಪ್ರಕಾರ ಆ ದೈವಗಳನ್ನ ನಂಬಿದೀವಿ. ನಾವು ನಂಬಿದ ದೇವ್ರ ಬಗ್ಗೆ ನಾವೆಲ್ಲರೂ ಭಕ್ತಿ ಇರ್ಬೇಕಾಕತಿ. ಬರೀ ಜಾತ್ರೆ ಅಂದ್ರೆ ಹುಗ್ಗಿ ಉಂಡು ಮನೆಗೆ ಹೋಗೋದಲ್ಲ, ಆ ದೇವರ ಧ್ಯಾನನ ಮಾಡ್ಬೇಕಾಕತಿ, ದೇವ್ರ ಬಗ್ಗೆ ಕೇಳಬೇಕಾಕತಿ ಅಂಥೇಳಿ ಹಿಂದಿನವ್ರು ಸಾಧು ಸಂತರು, ಸನ್ಯಾಸಿಗಳು, ವೇದ ಪುರುಷ ಉಪನಿಷತ್ ಬಲ್ಲವರು ಮಾತುಗಳು ನಾವು ಕೇಳಬೇಕಾಗತ್ತೆ. ನಾವೇನು ಜ್ಞಾನಿ ಅಲ್ಲ, ಒಬ್ಬ ರಾಜಕಾರಣಿನ. ಆದರೂ ಸಹಿತ ಒಂದು ನನ್ನ ಮನದಟ್ಟಾಗೈತಿ ಏನಂದ್ರೆ, ನಮ್ಮ ಊರೊಳಗಿನ ಇಡೀ ಊರಿನ ಜನರ ಬಗ್ಗೆ ಅಭಿಮಾನದಿಂದ ಹೇಳ್ತಾನ. ಈ ಊರಿನ ಜನರೊಳಗೆ ಒಂದು ಗುಣ ಐತಿ, ಏನು ಮಾಡ್ಬೇಕಂತೀವಿ ನಕ್ಕಿ ಮಾಡ್ತೀವಿ ಕೌದಲಿಗೆ, ಅದನ್ನು ಸಾಧಿಸಿ ತೋರಿಸಿದೀವಿ. ಅದಕ್ಕಾಗಿ ಇಡೀ ಊರಿನ ಕೌದಲಿಯ ಪ್ರತಿಯೊಬ್ಬರಿಗೂ ಅಭಿನಂದನೆ ಹೇಳ್ತಾನು. ಅದರ ಜೊತೆಗೆ ನಮಗೆ ಜಾಗ ಕೊಡು ಮುಂದೆ ತ್ರಾಸಾತ್, ಸಂಗೊಳ್ಳಿ ರಾಯಣ್ಣ ಕುಂಡ್ಸುಮ್ ತ್ರಾಸಾತ್, ಅಷ್ಟ ಸರಳ ಬಗೆಹರಿತೈತಿ. ಜಗಳೂ ಸರಳ ಬಗೆಹರಿತಿ. ಮುಸಲ್ಮಾನ್ ಬಾಂಧವರು, ಹಿಂದೂ ಬಾಂಧವರು ಮತ್ತು ಒಕ್ಕಟ್ಟಾಗಿ ಈ ಊರಿನಲ್ಲಿ ಬದುಕುವಂಗಾತ ಅಂಥೇಳಿ ಯಾರಿಗೂ ತ್ರಾಸ ಆಗಬಾರ್ದು ಅಂತೇಳಿ ಬಸವಣ್ಣವ್ರನ್ನ ಕೂಡಿಸ್ಲಿಕ್ಕೆ, ಕಿತ್ತೂರು ಚೆನ್ನಮ್ಮಾಜಿಯವ್ರನ್ನ ಮೂರ್ತಿಯನ್ನು ಕೂಡಿಸ್ಲಿಕ್ಕೆ, ಮುಂದೆ ಜ್ಯೋತಿಬಾ ಫುಲೆ ಅವರ ಮೂರ್ತಿಯನ್ನು ಕುಂಡಿಸ್ಲಿಕ್ಕೆ, ಕನಕದಾಸರ ಮೂರ್ತಿಯನ್ನು ಕುಂಡಿಸ್ಲಿಕ್ಕೆ ಮತ್ತು ಅಂಬೇಡ್ಕರ್ ಮೂರ್ತಿಯನ್ನು ಕುಂಡಿಸ್ಲಿಕ್ಕೆ ಯಾರಿಗೂ ತ್ರಾಸ ಆಗಬಾರ್ದು ಜಾಗ ಫಿಕ್ಸ್ ಮಾಡೀವಿ. ದಯವಿಟ್ಟು ಎಲ್ಲ ಊರು ಹಿರಿಯರಿಗೆ ಮುಂದಿನ ವರ್ಷದೊಳಗೆ ಅಂಬೇಡ್ಕರ್ ಇರ್ಬೋದು, ಬಸವಣ್ಣ ಇರ್ಬೋದು, ಚೆನ್ನಮ್ಮ ಇರ್ಬೋದು, ಜ್ಯೋತಿಬಾ ಫುಲೆ ಇರ್ಬೋದು, ಕನಕದಾಸ ಇರ್ಬೋದು, ಇವೊಂದು 5 ಮೂರ್ತಿ ಇಡೀ ಊರನ್ನವ್ರು ಒಕ್ಕಟ್ಟಾಗಿ ಮೂರ್ತಿ ಕುಂಡಿಸ್ರಿ. ಅವು 5 ಮೂರ್ತಿ ಆಗಿನ ಮುಖ್ಯಮಂತ್ರಿ ಯಾರು ಇರ್ತಾರೆ ಅವ್ರನ್ನ ಕರ್ಕೊಂಬಂದ, ಮುಸಲ್ಮಾನ್ ಸಮಾಜಕ್ಕೆ ಸಹಿತ
ಅಬುಲ್ ಕಲಾಂ ಸ್ಮಾರಕ ನಿರ್ಮಾಣ ಮಾಡಕ್ಕೆ ಜಾಗ ಕೊಟ್ಟಿವಿ. ಅದು ಅಬುಲ್ ಕಲಾಂ ಸ್ಮಾರಕ. ಇವೆಲ್ಲನೂ ಕೂಡಿ ನಾವು ಉದ್ಘಾಟನೆ ಮಾಡಿಸ್ತಕ್ಕಂಥ ಕೆಲಸವನ್ನು ನಾವು ಇಡೀ ಕೌಜಲಗಿ ಊರನ್ನು ಒಕ್ಕಟ್ಟಿನಿಂದ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಈ ನಾಟಕ ಯಶಸ್ವಿ ಆಗಲಿ. ಈ ನಾಟಕ ನಮ್ಮೂರು ಹುಡುಗರು ಕಲ್ತಾರೆ, ಅದರ ತೊಡ್ದಾನ ಹುಡುಗರು. ಇದು 2ನೇ ಪ್ರಯೋಗ ಅವರು. ಅಲ್ಲಿ 3 ಮಕದವನು ಗುಡಿ ಎತ್ತಿಕೊಂಡು ಮಾಡಿದ್ರು, ಈಗ ಮಾಡಾಕತ್ತಾರೆ. ಸೊ ನಿಮ್ಮ ಹುಡುಗರು ಕಲ್ತಾರೆ. ನಿಮ್ಮ ಮನೆಯ ಮಕ್ಕಳಿದೆ ಕಂಪ್ನಿ ನಾಟಕ ಅಲ್ಲ, ನಿಮ್ಮ ಮನೆಯ ಮಕ್ಕಳು ಕಲ್ತಂಥ ನಾಟಕವನ್ನು ಪ್ರೀತಿಯಿಂದ ನೋಡ್ರಿ, ಅಭಿಮಾನದಿಂದ ನೋಡ್ರಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಕೌಜಲಿಗ ಇತಿಹಾಸದ ಜೊತೆಗೆ ಕೌಜಲಿಗೆ ನೀಡಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನುಡಿಯನ್ನು ಹೇಳಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಈ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ರಾಜೇಂದ್ರ ಸನ್ನಕ್ಕಿ ಅವರಿಗೆ ನಮ್ಮ ನಾಟ್ಯ ಸಂಘದ ಪರವಾಗಿ ಹೃದಯ ತುಂಬಿದ ನಮನ ಸಲ್ಲಿಸುತ್ತಾ, ಇಲ್ಲಿಯವರೆಗೆ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಉದ್ಘಾಟನೆ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಮತ್ತು ಧನ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ನಮ್ಮ ವಿಠ್ಠಲ ಬೀರದೇವರ ನಾಟ್ಯ ಸಂಘ ಕೌಜಲಗಿ ವತಿಯಿಂದ ಹೃದಯ ತುಂಬಿದ ನಮನಗಳನ್ನು ಸಲ್ಲಿಸುತ್ತಾ ಇಲ್ಲಿಗೆ ನಾವು ಉದ್ಘಾಟನಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದೇವೆ. ಜೈ ಹಿಂದ್, ಜೈ ಕನ್ನಡ ಮಾತೆ. ಇನ್ನು ಮೇಲೆ ನಿಮ್ಮೆಲ್ಲರ ಆಶಯದಂತೆ ಬಂಡಾಯ ಎಬ್ಬಿಸಿದ ಭಂಡಾರದ ಹುಲಿ ಈ ಒಂದು ನಾಟಕ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ.